ರೈಟ್. ನಿಜಕ್ಕೂ ಕೂಡ ಸರ್ಕಾರ ಇದೆಯಾ ಅಥವಾ ಸರ್ಕಾರ ಕಣ್ಣಿದ್ಯಾ, ಸರ್ಕಾರ ಕಾಣಿಸ್ತಾ ಇದೆಯಾ ಅಂತ ಪ್ರಶ್ನೆಗಳು ಬರ್ತಾ ಇದೆ. ಎಂಥ ನಿರ್ಲಕ್ಷ್ಯ. ಓದಬೇಕು ಅನ್ನೋ ನಿಟ್ಟಿನಲ್ಲಿ ಬರ್ತಾರೆ, ಬೋಧಕೇತರ ಸಿಬ್ಬಂದಿಗಳಿದ್ದಾರೆ, ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಬ್ಯಾಂಕಿಗೋಸ್ಕರ ಯಾವ ಅನುದಾನ ಅಥವಾ ಯಾವ ಪ್ರೊಸೆಸ್ ಬೇಕಾದ್ರೆ ಇಮಿಡಿಯೇಟ್ ಆಗ್ಬಿಡುತ್ತೆ ಆದ್ರೆ ಇಂಥದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ. ಹೌದು, ಈ ಉಪನ್ಯಾಸಕರಿಲ್ಲ ಅನ್ನೋ ಕಾರಣಕ್ಕೆ ಅತಿಥಿ ಉಪನ್ಯಾಸಕರನ್ನ ಕರ್ಸ್ಕೊಂಡಿದ್ದಾರೆ. ಅವ್ರಿಗೆ 10 ತಿಂಗಳಿಂದ ಸಂಬಳ ಆಗಿಲ್ಲ. 10 ತಿಂಗಳಿಂದ ಸಂಬಳ ಆಗಿಲ್ಲ ಅಂದ್ರೆ ಜಸ್ಟ್ ಇಮ್ಯಾಜಿನ್. ಒಂದು ಎಕ್ಸಾಂಪಲ್, ಮೈಸೂರು ವಿವಿ ಅವ್ರಿಗೆ 15 ಕೋಟಿ ಬೇಕಂತೆ, ವರ್ಷಕ್ಕೆ ಕೊಡ್ತಾ ಇರೋದು 1 ಕೋಟಿ. ಹೇಗ್ ಅವರು ಮೇಂಟೈನ್ ಮಾಡ್ಬೇಕು? ಈಗ ನಿಮ್ಗೆ 100 ರೂಪಾಯಿ ಬೇಕು, 10 ರೂಪಾಯಿ ಅಲ್ವಲ್ಲ, 8 ರೂಪಾಯಿ ಕೊಟ್ರೆ ಹೇಗ್ ಬದುಕನ್ನ ಸಾಧಿಸಬಹುದು? ಜಸ್ಟ್ ಇಮ್ಯಾಜಿನ್. ಕರೆಂಟ್ ಬಿಲ್ ಕಟ್ಟೋಕ್ ದುಡ್ಡಿಲ್ಲ, ಟ್ಯಾಕ್ಸ್ ಕಟ್ಟೋಕ್ ದುಡ್ಡಿಲ್ಲ, ಸಿಬ್ಬಂದಿಗಳಿಗೆ ಸ್ಯಾಲರಿ ಕೊಡೋಕ್ ದುಡ್ಡಿಲ್ಲ. ಅಲ್ಟಿಮೇಟ್ಲಿ ಹೊರೆ ಆಗ್ತಾ ಇರೋದು ಇದು ಮಕ್ಕಳಿಗೆ. ಅವ್ರ ಶುಲ್ಕ ಕೂಡ ಜಾಸ್ತಿ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಎಲ್ಲಿ ಹೋಗ್ತಾರೆ ಅಲ್ಲಿರುವಂತಹ ಮಕ್ಕಳು ಅನ್ನೋ ಪ್ರಶ್ನೆ. ನೀವು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಬಹುದು. ನಿಮ್ಮ ಜಿಲ್ಲೆಗಳಲ್ಲಿರುವಂತ ವಿವಿಗಳ ಪರಿಸ್ಥಿತಿ ಏನು, ಯಾವ ರೀತಿಯಾಗಿ ವಿವಿ ಇದೆ, ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ, ಈಗ ಸದ್ಯದ ಪರಿಸ್ಥಿತಿ ಏನು, ಸದ್ಯದ ಚಿತ್ರಣ ಏನು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಅನೇಕ ವಿವಿಗಳಿಗೆ ಒಂದಷ್ಟು ಬಿಕ್ಕಟ್ಟುಗಳು ಎದುರಾಗಿದೆ. ಆ ಬಿಕ್ಕಟ್ಟುಗಳಿಗೆ ಕಾರಣ ಆಗಿರೋದು ಈ ಹಿಂದೆ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 7 ಹೊಸ ವಿಶ್ವವಿದ್ಯಾಲಯಗಳನ್ನ ರಚನೆ ಮಾಡಿದ್ರು. ರಚನೆ ಮಾಡಿದ ನಂತರದಲ್ಲಿ ಅದಕ್ಕೆ ಅನುದಾನ ಇಂತಿಷ್ಟು, ಅದು ಎಲ್ಲವನ್ನೂ ಕೂಡ ವಿಭಜನೆ ಮಾಡಲಾಯಿತು. ಹಳೆಯ ವಿವಿ ವಿಭಜನೆ ಆಯಿತು, ಜಿಲ್ಲೆಗೊಂದು ವಿವಿ ಅನ್ನುವಂತ ನಿಟ್ಟಿನಲ್ಲಿ ನೀತಿಯನ್ನ ಕೂಡ ತಂದ್ರು. ಆದ್ರೆ ಸರ್ಕಾರ ಹೇಳ್ತಾ ಇರೋದು ಇದರಿಂದ ನಮ್ಗೆ ಹೊರೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದೆ ಈಗಿನ ಸರ್ಕಾರ. ವಿವಿಗಳಿಗೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕು, ಮೂಲ ಸೌಕರ್ಯಗಳು ಹೊರೆ ಆಗ್ತಾ ಇದೆ, ಒಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲವೂ ಕೂಡ ಹೊರೆ ಆಗ್ತಾ ಇದೆ ಅನ್ನೋದನ್ನ ಸರ್ಕಾರ ಹೇಳ್ತಾ ಇದೆ. ಇದೆಲ್ಲದರಿಂದ ಸೊರಗ್ತಾ ಇರೋದು ಈ ಕಡೆ ಇರುವಂತಹ ವಿವಿಗಳು. ಸಣ್ಣ ಸಣ್ಣ ವಿವಿ ಸ್ಥಾಪನೆಯಿಂದ ಸಂಪನ್ಮೂಲಗಳು ಹಂಚಿ ಹೋಗಿದೆ. ವಿವಿಗಳಿಗೆ ಪಿಂಚಣಿ ಜೊತೆಗೆ ವೇತನ ಕೊಡೋದಕ್ಕೂ ಕೂಡ ಭಾರಿ ಹೊರೆ ಆಗ್ತಾ ಇದೆ. ಆಂತರಿಕ ಆದಾಯದ ಬಹುಪಾಲು ಹಣ ಈ ಪಿಂಚಣಿಗೆ ವ್ಯಯ ಆಗ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯ ಆದಾಯ ಬರ್ತಾ ಇಲ್ಲ, ಬಂದರೂ ಕೂಡ ಸಾಲ್ತಾ ಇಲ್ಲ ಅನ್ನುವಂಥ ವಿಚಾರ. ಜೊತೆಗೆ ಅತಿಥಿ ಉಪನ್ಯಾಸಕರ ಮೇಲೆ ಸಂಪೂರ್ಣ ಅವಲಂಬನೆ ಆಗಿರೋದ್ರಿಂದ ಇದೆಲ್ಲವೂ ಕೂಡ ಹೊರೆ ಆಗ್ತಾ ಇದೆ ಅನ್ನುವಂಥ ವಿಚಾರ. ಇದರಿಂದನೇ ಸಾಕಷ್ಟು ಬಿಕ್ಕಟ್ಟು ಈ ರೀತಿ ಆಗಿರೋದು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. 7 ಕೋಟಿ ರೂಪಾಯಿಗಳಷ್ಟು ಅವರ ಅನುದಾನ ನಮಗೆ ಬೇಕಾಗುತ್ತೆ. ಮತ್ತು ಇವುಗಳನ್ನ ನಡೆಸ್ಕೊಂಡು ಹೋಗೋದಕ್ಕೆ ಎಲೆಕ್ಟ್ರಿಸಿಟಿ, ಕರೆಂಟು ಇಂಥದ್ದೆಲ್ಲ ಸೇರಿ ನಮಗೆ ಸುಮಾರು 16 ಲಕ್ಷ ರೂಪಾಯಿಗಳಷ್ಟು ವೆಚ್ಚ ಬರ್ತದೆ. ಹಾಸ್ಟೆಲ್ ಒಂದರ ನಿರ್ವಹಣೆಗೆ ನಮಗೆ ಒಂದು 50-60 ಲಕ್ಷ ರೂಪಾಯಿ ಹಣ ಬೇಕಾಗ್ತದೆ. ಇಲ್ಲಿವರೆಗೂ ನಮ್ಮ ವಿಶ್ವವಿದ್ಯಾಲಯದ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸರ್ಕಾರ ಯಾವಾಗಲೂ ಕೂಡ ನಮಗೆ 2 ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟಿಲ್ಲ. ಒಮ್ಮೆ ಹಿಂದೆ, ಬಹಳ ಹಿಂದೆ 1.5 ಕೋಟಿ ಕೊಟ್ಟಂತೆ. ಆಮೇಲೆ ಕಳೆದ 2 ವರ್ಷಗಳ ಹಿಂದೆ ಕೇವಲ 50 ಲಕ್ಷ ರೂಪಾಯಿ ಅನುದಾನ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 6 ವರ್ಷಗಳಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿರೋದು ಕೇವಲ 2 ಕೋಟಿ. ಇಲ್ಲ, ನಮಗೆ ನಮ್ಮ ಆಂತರಿಕ ಸಂಪನ್ಮೂಲಗಳನ್ನು ಮ್ಯಾಚ್ ಮಾಡ್ಕೊಂಡು ಈ ಬಗ್ಗೆ ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಭರತ್ ಅಂತ ಮೈಸೂರಿಂದ. ನಮಸ್ಕಾರ ಭರತ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ನಾವು ಏನಿಲ್ಲ, ಇದು ಒಂದು ಬ್ಯಾಂಕ್ನಾಗ ಉದ್ಯೋಗ ಇಲ್ಲ ಜನಗಳಿಗೆ, ಒಂದು ಹೆಣ್ಣನ್ನು ಕೊಡ್ತಾ ಇಲ್ಲ ಗಂಡು ಮಕ್ಕಳಿಗೆ. ಅದಕ್ಕೆ ಈ ತರ ಒಂದು ಬ್ಯಾಂಕ್ನಾಗ ಉದ್ಯೋಗ ಈ ಸರ್ಕಾರ. ಓಕೆ, ಕರೆ ಕಟ್ ಆಗಿದೆ. ಧನ್ಯವಾದಗಳು ಭರತ್ ಅವರೇ. ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಪ್ರವೀಣ್ ಅಂತ. ಪ್ರವೀಣ್, ನಮಸ್ಕಾರ ಪ್ರವೀಣ್ ಅವರೇ. ಸರ್ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತ. ನಾನು ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗಲ ತಾಲೂಕು ಬಿಂಡಿಗನೂಲೆ ಹೋಬಳಿ ತುರುಬನಹಳ್ಳಿ ಗ್ರಾಮ. ಓಕೆ, ನಾನು ಓದಿರೋದು 9ನೇ ಕ್ಲಾಸ್. ಬಟ್ ಆದ್ರೆ ನಾನು ಏನು ವಿಷಯಕ್ಕೆ ನಾನು ನೋಡ್ತಾ ಇದ್ರೆ ಭಾರಿ ಬೇಜಾರಾಗ್ತಾ ಐತೆ. ವಿವಿಗಳಲ್ಲಿ ಸಂಬಳ ಕೊಡೋಕೆ ದುಡ್ಡಿಲ್ಲ, ಮೇಂಟೆನೆನ್ಸ್ ದುಡ್ಡಿಲ್ಲ, ಇವೆಲ್ಲ ಕೇಳೋದು ತುಂಬಾ ನೋವಾಗುತ್ತೆ. ನಾನು ಈ ಸರ್ಕಾರ ಇದು ಅದು ಅಂತ ಹೇಳಲ್ಲ, ಯಾವುದೇ ಸರ್ಕಾರ ಬರ್ಲಿ ಏನೇ ಮಾಡ್ಲಿ, ಈ ಸರ್ಕಾರಗಳು ಮಾಡ್ಬೇಕಾದ್ರೆ ಮೇನ್ ಕೆಲಸ ಏನು ಅಂದ್ರೆ ಅವನ್ನ ಡೆವಲಪ್ ಮಾಡ್ಬೇಕು. ಈ ಯಾರಿಗೂ ಅರ್ಜಿಗೋಗಿ ದುಡ್ಡು ಕೊಡೋದು, ಇಲ್ಲ ಯಾವ್ದೋ ದುಡ್ಡು ಕೊಡೋದು ಬಿಟ್ಟುಕೊಟ್ಟು ಇದಕ್ಕಾಗ ಅನುಕೂಲ ಮಾಡ್ಕೊಡೋದು. ಅದು ಬಿಟ್ಟು ಯಾವ್ದೋ ಸುಮ್ಮನೆ ಅಲ್ಲೆಲ್ಲ ಕೊಡೋದು ಇವೆಲ್ಲ ವೇಸ್ಟ್. ಇಂಥ ಮಕ್ಳುಗಳಿಗೆ ಅನುಕೂಲ ಆಗ್ಬೇಕು. ಈಗ ಎಲ್ಲಾ ಮಕ್ಳುಗಳು ಸಹಿತ ಎಷ್ಟು ನಾವು ಬಡವ್ರೆ, ನಾವೇನು ಇವರಲ್ಲ. ಈಗ ತುಂಬಾ ಜನ ಬಡವರಿದ್ದಾರೆ. ಯಾರು ಈಗ ರಾಜಕಾರಣಿ ಸ್ಕೂಲ್ ಸೇರ್ಸಕ್ ಆಗಲ್ಲ, ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕು. ಹೌದು, ವಿವಿಗೆ ಹೋಗ್ಬೇಕು ನಾವು. ಅಂತ
ಅಂತದ್ರಲ್ಲಿ ಇವ್ರುಗಳು ಅದನ್ನ ಡೆವಲಪ್ ಮಾಡಕ್ ಇಷ್ಟಪಡಲ್ಲ. ಯಾಕೆಂದ್ರೆ ಇವ್ರಿಗೆ ಗೊತ್ತು, ಡೆವಲಪ್ ಮಾಡಿದ್ರೆ ನಮ್ ಕಾಲೇಜ್ ಯಾರು ಬರಲ್ಲ, ನಮ್ ಸ್ಕೂಲ್ ಯಾರು ಬರಲ್ಲ. ಇವತ್ತು ನಾವು ರೈತರು ಏನ್ ದುಡಿತಾರೋ ಬರೀ ಸ್ಕೂಲ್ ಫೀಸ್ ಕಟ್ಬೇಕು. ಬರೀ ನಮ್ಮ ಅಕ್ಕಪಕ್ಕ ಊರು ಹೋಬಳಿಯಲ್ಲಿ ಒಂದು 15-20 ಸ್ಕೂಲ್ ಇದೆ. 15-20 ಸ್ಕೂಲ್ ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ 50,000-60,000 ಕಟ್ಬೇಕು. ಅಂತದ್ರಲ್ಲಿ ವಿವಿಗಳು ಎಷ್ಟು ಲಕ್ಷ ಕಟ್ಬೇಕು ಅಲ್ವಾ? ಈ ಗೌರ್ಮೆಂಟ್ ಕಾಲೇಜ್ ಅದೇ MLA ಗಳ ಮಕ್ಕಳು ಓದಲ್ಲ, MP ಗಳ ಮಕ್ಕಳು ಓದಲ್ಲ. ಅದೇನಾಗುತ್ತೆ? 3 ಲಕ್ಷ ಕೊಟ್ಟೇನಾಗ್ಬೇಕು ಅಲ್ಲಿ? ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಬಾಗಲಕೋಟೆಯಿಂದ ಶ್ರೀಶೈಲ ಅವರು ಕರೆ ಮಾಡಿದ್ದಾರೆ. ಶ್ರೀಶೈಲ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ಬೆಳಕು ತೋರಿಸಬೇಕಾದಂತಹ ವಿವಿಗಳೇ ಬೆಳಕಿಲ್ಲದೆ ಪರದಾಡ್ತಾ ಇದೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಆ ಕನ್ನಡನ ಥ್ಯಾಂಕ್ಸ್ ಹೇಳಬೇಕು. ಈ ವಿಷಯ ಸಂಬಂಧ ಎತ್ತಿರಲಿದೆ. ಏನು ಮೇಡಮ್, ನಾವು 12 ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡ್ತಿದ್ದೀವಿ ಮೇಡಮ್. ಇನ್ನೂ ನಮ್ಗೆ ಪರ್ಮನೆಂಟ್ ಅನ್ನೋದಿಲ್ಲ ಮೇಡಮ್. ಮತ್ತ ಇನ್ನೊಂದು ಮೇಡಮ್, ನಾವು ಇವತ್ತು ನಾವು ಅನ್ಕೊಂಡು ನಮ್ಮ ಜೀವನ, ಯಾಕೆ ನಮಗೂ 2 ಮಕ್ಕಳ ಕಷ್ಟ, ಅವ್ರ ಶಾಲೆ ಖರ್ಚು ಆಗ್ಬೇಕು, ಮನೆ ಸದಸ್ಯಂದು ಹೋಗ್ಬೇಕು, ಕಷ್ಟ ಆಗತ್ತೆ ಮೇಡಮ್. ನಿಜ ನಿಜ. ಸಮಸ್ಯೆ ಆಗ್ತಾ ಇರೋದು ಯಾಕೆ? ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ? ಅನುದಾನಗಳೇ ಸಿಗ್ತಾ ಇಲ್ವಲ್ಲ? ಆಲ್ ರೈಟ್, ಶ್ರೀಶೈಲ್ ಅವರು ಮಾತಾಡ್ತಾ ಇದ್ರು. ಧನ್ಯವಾದ ಶ್ರೀಶೈಲ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ಅನೇಕರು ಮಾತಾಡ್ತಾ ಹೇಳ್ತಾ ಇದ್ರು. ರೆಡಿ ಇದ್ದಾರೆ ಶ್ರೀಧರ್ ಅಂತ. ಶ್ರೀಧರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಮಾತಾಡಿ. ಅದೇ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದೀವಿ. ಹೇಳಿ ಸರ್. ಸರ್, ಎಜುಕೇಶನ್ ಸಿಸ್ಟಮ್ ತುಂಬಾ ಬ್ಯಾಕ್ವರ್ಡ್ ಆಗ್ತಾ ಇದೆ. ನಮ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನೋಡ್ತಾ ಇದೀವಿ. ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಯಾರು ಹೋಗ್ತಾ ಇಲ್ಲ. ಇವಾಗ ನೋಡ್ತಾ ಇದೀವಿ 75 ಕೋಟಿಯಿಂದ 25 ಕೋಟಿ ಅದನ್ನೆಲ್ಲ ಅಂತಾರೆ. ಸ್ಕೂಲ್ ಟೀಚರ್ಸ್ ಇರಲ್ಲ, ಫೆಸಿಲಿಟಿ ಇಲ್ಲ. ಎಲ್ಲಾ ಅಧಿಕಾರಿಗಳನ್ನ ಅದನ್ನೇ ಹೇಳೋದು. ಇನ್ಕ್ಲೂಡಿಂಗ್ ನಮ್ CM ಇವಾಗ DK ಶಿವಕುಮಾರ್ ಅವ್ರಿಗೂ ಅದನ್ನ ರಿಕ್ವೆಸ್ಟ್ ಮಾಡ್ಕೊಳೋದು, ಗೌರ್ಮೆಂಟ್ ಸ್ಕೂಲ್ನ ಉಳಿಸಿ, ವಿವಿನೂ ಉಳಿಸಿ ಅಂತ ಅಷ್ಟೇ ಕೇಳ್ಕೊಳೋದು ಸರ್, ಬೇರೆ ಏನಿಲ್ಲ. ನಿಮ್ಮ ಅಭಿಪ್ರಾಯನ ನೀವು ಹೇಳಿದ್ರ ಅಂದ್ರೆ ಗವರ್ಮೆಂಟ್ ಸ್ಕೂಲ್ಗಳನ್ನ ಅಥವಾ ವಿವಿಗಳನ್ನ ಉಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಭದ್ರಾವತಿಯಿಂದ ರವಿಕುಮಾರ್ ಕರೆ ಮಾಡಿದ್ದಾರೆ. ರವಿಕುಮಾರ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ನಾನು ಅಪ್ಪಟ್ಟ ಕಾಂಗ್ರೆಸ್ ಸದಸ್ಯನಾಗಿ ಹೇಳ್ತಿದ್ದೀನಿ. ಏನು ಫಸ್ಟ್ ಇವತ್ತು 5 ಯೋಜನೆ ಕೊಟ್ಟಿದಾರ, ಅದು ಬಹುಶಃ ನೀವೇನು ಈ ಕಾರ್ಯಕ್ರಮ ತೋರಿಸ್ತಾ ಇದೆಯಲ್ಲ, ಅವೆಲ್ಲದೂ ಕೂಡ ಅಡ್ಡಿ ಬರ್ತದೆ ಅನ್ಕೊಂತೀನಿ. ಯಾವ್ದಾರ ಒಂದು ಯೋಜನೆ ಕಟ್ ಮಾಡಿ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಏನಿದೆ ಅವುಗಳಿಗೆಲ್ಲ ಪೇಮೆಂಟ್ ಆಗ್ಲಿ, ಮತ್ತೊಂದಾಗ್ಲಿ, ಅಭಿವೃದ್ಧಿ ಆಗ್ಲಿ, ಅದ್ರ ಬಗ್ಗೆ ಸರ್ಕಾರ ಗಮನ ಕೊಡ್ಬೇಕು ಅಂತೇಳಿ ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೂಡ ನಾನು ಆಪೆ ಮಾಡ್ತೀನಿ. ಹೌದು ಸರ್, ಮಕ್ಕಳು ಓದೋ ವಿಚಾರದಲ್ಲಿ ಶಿಕ್ಷಣ ಇದೆಯಲ್ಲ, ಅದ್ರಲ್ಲಿ ಯಾವುದೇ ಪಕ್ಷಗಳು ಬರಲ್ಲ ಸರ್. ಆದ ನಂತರದಲ್ಲಿ ಇದೆಲ್ಲವೂ ಕೂಡ ಮೂಲಭೂತ ಹಕ್ಕು ಅದು. ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಪಕ್ಷ ರಾಜಕೀಯ ಇಲ್ಲದೆ ನಾವು ಮಾತಾಡಬೇಕು. ಖಂಡಿತ ಮೇಡಮ್ ಅವರೇ, ನಾನು ನಮ್ಮ MLA ಸಾಹೇಬ್ ಕಡೆಯಿಂದಾನೆ ಒಂದು ಪತ್ರ ಕೂಡ ಹಾಕಿಸ್ತೀನಿ ಸರ್ಕಾರಕ್ಕೆ. ನಮ್ಮ ಕಡೆಯಿಂದ ಏನಾದ್ರು ಮಾಡೇ ಮಾಡ್ತೀವಿ. ಬಟ್ ನಿಮ್ಮ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಬಹುಶಃ ಸರ್ಕಾರ ಕಂಡು ಬಿಡ್ತಾ ಇದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅಂಜನಪ್ಪ ಅವರೇ. ಅಂಜನಪ್ಪ ಅವರೇ ನಮಸ್ಕಾರ. ನಮಸ್ತೆ ಸರ್. ಮಾತಾಡಿ ಸರ್. ಸರ್, ಇದು ವಿವಿಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇವ್ರು ಹೇಳೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಇದೆ? ಯಾಕೆಂತಂದ್ರೆ MLA MP ಗಳ ಜೊತೆ MLA MP ಗಳ ಹತ್ರ ಎಲ್ಲರ ಹತ್ರನು ಕಾಲೇಜ್ಗಳಿದೆ. ಅವ್ರ ಕಾಲೇಜ್ಗಳು ಇಂಪ್ರೂವ್ ಆಗ್ಲಿ ಅಂತ ಹೆಂಗ್ ಮಾಡ್ತಾ ಇದಾರೆ ಅಲ್ವಾ? ಇವಾಗ ಸಿಂಪಲ್ ಆಗಿ ಯೋಚನೆ ಮಾಡಿ, ಯಾರು ಇವ್ರನ್ನ ಗ್ಯಾರಂಟಿಗಳು ಕೇಳಿದ್ರು? ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಬಿಟ್ಟು ಇಲ್ಲಿ ವಿವಿಗಳಿಗೆ ದುಡ್ಡು ಇಲ್ದರ ಮಾಡಿದ್ದಾರೆ. ನೀವ್ ಹೇಳ್ತಾ ಇದ್ರ ಗ್ಯಾರಂಟಿಗೋಸ್ಕರ ಈ ವಿವಿಗಳಿಗೆಲ್ಲ ದುಡ್ಡು ಇಲ್ಲ, ಅನುದಾನ ಕೊಡಕ್ ಆಗ್ತಾ ಇಲ್ಲ ಅಂತ ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸಿ. ಸಂಘ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ದುಡ್ಡಿದೆ, ಇದಕ್ಕೆ ದುಡ್ಡಿಲ್ಲ. ಓಕೆ, ಥ್ಯಾಂಕ್ ಯು ಅಂಜನಪ್ಪ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಗಂಗಾವತಿಯಿಂದ ಡಾಕ್ಟರ್ ಸತೀಶ್ ಅವರು ಕರೆ ಮಾಡಿದ್ದಾರೆ. ಸತೀಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಅನುದಾನಗಳು ಸಿಕ್ಕಿದ್ರೆ ಎಲ್ಲಾ ವಿವಿಗಳು ಸರಿಯಾಗಿ ನಡೆಯುತ್ತೆ, ಎಲ್ಲಾ ಮಕ್ಕಳಿಗೂ ಕೂಡ ಸಮಾನವಾದಂತ ಅವಕಾಶಗಳು ಸಿಗುತ್ತೆ. ಆದ್ರೆ ಆ ರೀತಿ ಆಗ್ತಾ ಇಲ್ಲ. ನೀವೊಬ್ರು ಪ್ರೊಫೆಸರ್ ಆಗಿದ್ದೀರಿ ಅಂತ ಕೇಳ್ಪಟ್ಟೆ, ಏನ್ ಹೇಳ್ತೀರಿ? ಹೌದು ಮೇಡಮ್, ಈಗ ನಾನು ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ಬೈಫರ್ಕೇಶನ್ ಆಗಿ ಬಳ್ಳಾರಿ ವಿಶ್ವವಿದ್ಯಾಲಯ ಆಯ್ತು. ನಂತರದಲ್ಲಿ ಅದು ಬೈಫರ್ಕೇಶನ್ ಆಗಿ ಈಗ ಏನು 7 ವಿಶ್ವವಿದ್ಯಾಲಯಗಳು ಬಂದ್ವಲ್ಲ, ಅದರಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯ ಅಂತಾನು ಕೂಡ ಬಂದಿದೆ. ಹೌದು ಹೌದು. ಈಗ ಈ 3 ವಿಶ್ವವಿದ್ಯಾಲಯಗಳನ್ನ ಗಮನಿಸಿದಾಗ ಈ 3 ವಿಶ್ವವಿದ್ಯಾಲಯದಲ್ಲಿ 80% ನಲ್ಲಿ ಏನು ಯಾವುದೇ ಉದ್ಯೋಗಗಳು ಇಲ್ಲ.
ಇರ್ತಕ್ಕಂತಹ 20% ವಿದ್ಯಾರ್ಥಿಗಳು ಉದ್ಯೋಗಿಗಳು ಏನಿದ್ದಾರೆ ಅವರಿಗೂ ಕೂಡ ಸರಿಯಾಗಿ ಸಂಬಳಗಳಾಗ್ತಾ ಇಲ್ಲ. ನಿಜ. ಹಾ. ಇದು ಒಂದು ಕೊರತೆ. ಆದ್ರೆ ಎರಡನೇ ಕೊರತೆ ಏನು ಅಂತಂದ್ರೆ ಪ್ರತಿ ವರ್ಷದಿಂದ ವರ್ಷಗಳಿಗೆ ವಿದ್ಯಾರ್ಥಿಗಳ ದಾಖಲಾತಿಯ ಸಂಖ್ಯೆ ಏನಾಗ್ತದೆ ತೀವ್ರತರನಾಗಿ ಕಡಿಮೆ ಆಗ್ತಾ ಇದೆ ಮೇಡಮ್. ಹೌದು ಹೌದು. ಯಾಕೆ ಆಗ್ತಾ ಇದೆ ಅಂತಂತಂದ್ರೆ ಬಿಕಾಸ್ ಆಫ್ ಅಲ್ಲಿ ಟೀಚ್ ಮಾಡಕ್ಕೆ ಉಪನ್ಯಾಸಕರೇ ಇಲ್ಲ, ಅವ್ರಿಗೆ ಕೊಡ್ತಕ್ಕಂಥ ಸಂಬಳಗಳೇ ಇಲ್ಲ, ಅನುದಾನಗಳೇ ಇಲ್ಲ. ಈ ಒಂದು ಕಾರಣಕ್ಕೆ ವಿದ್ಯಾರ್ಥಿಗಳು ಯಾವ ಆಧಾರದ ಮೇಲೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ತಯಾರಿರ್ತಾರೆ. ನಿಜ. ಹೌದು. ನಾವು ಕಳೆದ ಬಾರಿ ಗಂಗಾವತಿಯಲ್ಲಿ ಒಂದು ಯಾವುದು ಸರ್ಕಾರಿ ಕಾಲೇಜಿನಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳ ದಾಖಲಾತಿಯನ್ನು ನೋಡಿದ್ದೆ. ಬಟ್ ಹೋದ ವರ್ಷದಿಂದ ಏನಾಗಿದೆ ಅಂತಂತಂದ್ರೆ ಆ ವಿದ್ಯಾರ್ಥಿಗಳ ಸಂಖ್ಯೆ 500ರಿಂದ 600ಕ್ಕೆ ಇಳಿತಾ ಇದೆ. ಅಂದ್ರೆ ಇದರ ಅರ್ಥ ಎಲ್ಲಾ ಗೆಸ್ಟ್ ಫ್ಯಾಕಲ್ಟಿಗಳ ಮೇಲೆ ನಡೀತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಎಕ್ಸಾಕ್ಟ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಅಲ್ಲಿ ಬಂದ್ರೆ ಕ್ಲಾಸಸ್ ನಡೆಯಲ್ಲ. ಯಾಕೆ ಅಂತಂತಂದ್ರೆ ಬಿಕಾಸ್ ಅದು ಗೆಸ್ಟ್ ಫ್ಯಾಕಲ್ಟಿ ಏನ್ ತಪ್ಪು ಮಾಡ್ತಾ ಇದಾರ ಅಂತ ಹೇಳ್ತಾ ಇಲ್ಲ ನಾನು ಒಬ್ಬ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡಿದವನೇ. ಬಟ್ ಅಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಪರ್ಮನೆಂಟ್ ಆಗಿರ್ತಕ್ಕಂಥ ಉಪನ್ಯಾಸಕರು ಇಲ್ಲದೆ ಕಾರಣಕ್ಕೆ ಅಥವಾ ಅನುದಾನಗಳು ಇಲ್ಲದೆ ಇರೋ ಕಾರಣಕ್ಕೆ ಸರಿಯಾಗಿ ತರಗತಿಗಳು ನಡೀತಾ ಇರದೇ ಇರೋ ಕಾರಣಕ್ಕೆ ಏನಾಗ್ತಾ ಇದೆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ತಾ ಇಲ್ಲ. ಅವರು ಬೇರೆ ಟೆಕ್ನಿಕಲ್ ಕೋರ್ಸ್ ಗಳಿಗೆ ಹೋಗ್ತಾ ಇರ್ತಕ್ಕಂಥದನ್ನ ನಾವು ಇಲ್ಲಿ ಕಾಣಬಹುದು. ನಿಜ ನಿಜ ಸರ್. ಹಾಗಾಗಿ ವಿಶ್ವವಿದ್ಯಾಲಯಗಳಲ್ಲಿ ಅನುದಾನದ ಕೊರತೆಯಿಂದಾಗಿ ಇಡೀ ಕರ್ನಾಟಕದ ಶೈಕ್ಷಣಿಕ ವ್ಯವಸ್ಥೆನೇ ಏನಾಗ್ತಾ ಇದೆ ಅಂತಂದ್ರೆ ತಳಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು ಮೇಡಮ್. ಎಕ್ಸಾಕ್ಟ್ಲಿ. ಧನ್ಯವಾದ ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಬಗ್ಗೆ ಸಾಕಷ್ಟು ಜನ ಕೂಡ ಕರೆ ಮಾಡ್ತಾ ಇದ್ರು. ಕರೆ ಮಾಡ್ತಾ ಇರಿ, ಮಾತನಾಡೋಣ ವೀಕ್ಷಕರೇ.